ಲೋಡ್ ಆಯಿತು, ಬಿಲ್ದು ಬರೋದು ಪ್ರಾಬ್ಲಮ್ ಆಗಿಬಿಡ್ತು. ಬಿಲ್ ಇವಾಗ ಬೆಳಗ್ಗೆ ಕೊಟ್ಟಿದ್ದಾರೆ. ಧಾರವಾಡ ಬೈಪಾಸಿಗೆ ಬಂದ್ವಿ, ಅಣ್ಣವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಳೋಣ ಅಂತ 3 ಗಾಡಿ ಅವರು ಸೈಡ್ಗೆ ಹಾಕಿದ್ರು. ಅವರು ಬಂದು ಗೋವಾಗೆ ಹೋಗ್ತಾ ಇದ್ರಂತ. ಇವತ್ತು ಇನ್ನೊಂದೇನಪ್ಪ ಅಂದ್ರೆ ನಮ್ದು 5 ಗಾಡಿನೂ ಇಲ್ಲೇ ಬಂಕ್ ಹತ್ರನೇ ಐತೆ. 1 ಗಾಡಿ ನಮ್ಮ ಮನೆ ಹತ್ರ ಐತೆ ಅಲ್ಲಿ ಊರಲ್ಲಿ ಚಳ್ಳಕೆರೆಯಲ್ಲಿ. ಗಾಡಿದು ಕಟ್ಟ ಕೆಲಸ ಎಷ್ಟೆಷ್ಟಾಗೈತೆ ಹೆಂಗೈತೆ ಅಂತ ನೋಡೋಣ ಗಾಡಿ ಕೆಳಗಡೆ ಹೋಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಜೈ. ಸದ್ಯಕ್ಕೆ ಲಾಸ್ಟ್ ವ್ಲಾಗ್ ನೋಡೋರು ಗೊತ್ತಿರುತ್ತೆ, ವೀಟಾಗೆ ಲೋಡ್ ಮಾಡ್ಕೊಂಬಂದಿದ್ದೀನಿ ಮಹಾರಾಷ್ಟ್ರಾಗೆ. ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸ್ಕೊಂಡು ಟಿಫನ್ ಮಾಡ್ತಾ ಇದ್ದೆ, ಓಟ್ಸು. ಬೆಳಗ್ಗೆ ಮಲಗಿ ಎದ್ದು ತಟ್ಟಲೆಲ್ಲ ಬಿಚ್ಚಿಬಿಟ್ಟು ಈಗ ಫೈನಲ್ ಆಗಿ ಅನ್ಲೋಡ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಹೋಗಿದ್ದಾರೆ, ಲೇಬರ್ ಬರೋವರೆಗೂ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಳಿಸ್ಕೊಂಬಿಟ್ಟು ಅದೇ ಹೋಗ್ಬಿಟ್ರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಏನೂ ಗೊತ್ತಿಲ್ಲ. ಅಷ್ಟರಲ್ಲಿ ಟಿಫನ್ ಮಾಡ್ಕೊಂಡು ವೆಯ್ಟ್ ಮಾಡೋಣ. ಗಾಡಿನ ಬಿಸಿಲಲ್ಲಿ ಹಾಕ್ಸ್ಬಿಟ್ಟವ್ರೆ, ಖಾಲಿ ಮಾಡ್ತವ್ರೆ, ಮಲ್ಕೊಳಕ್ಕೆ ಆಗ್ತಾ ಇಲ್ಲ. ನೈಟ್ ಫುಲ್ ನಿದ್ದೆ ಇಲ್ಲ, ಹಂಗಾದ್ರೂ ಮಲ್ಕೊಳ್ಳೋಣ ಅಂದರೆ ನಿದ್ದೆ ಬರ್ತಾ ಇಲ್ಲ. ಬಿಸಿಲು ಹೆಂಗೆ ಹೊಡಿತೈತಂತ ನೋಡಿ, ಹೆವಿ ಬಿಸಿಲು ಹೊಡಿತೈತೆ, ಮಲ್ಕೊಳಕ್ಕೆ ನಿದ್ದೆನೇ ಬರ್ತಾ ಇಲ್ಲ. ಖಾಲಿ ಮಾಡ್ತಾವ್ರೆ, ಎಷ್ಟೊತ್ತಿಗಾಗುತ್ತೋ ನೋಡೋಣ. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಬರಬೇಕಿತ್ತು ಲೋಡಿಂಗ್ ಪಾಯಿಂಟ್ಗೆ. ಸೀದಾ ಬಂದೆ ಲೋಡಿಂಗ್ ಪಾಯಿಂಟ್. ಇನ್ನೇನು 2-3 ಕಿಲೋಮೀಟ್ರ್ ಐತೆ. ವೀಡಿಯೋನು ಮಾಡೋಕೆ ಹೋಗಲಿಲ್ಲ, ಯಾಕಂದ್ರೆ ಪಾರ್ಟಿ ಸಿಕ್ಕಾಬಡೆ ಅರ್ಜೆಂಟ್ ಮಾಡೋರು ಟ್ರಾನ್ಸ್ಪೋರ್ಟ್ ಅವ್ರು, ಬೇಗ ಬಾ ಅಂತ, ಇವತ್ತೇ ಲೋಡ್ ಆಗಿಬಿಡುತ್ತೆ ಅಂತ. ಹಾಗಾಗಿ ಬಂದೆ, ಇವತ್ತೇ ಲೋಡ್ ಆಗುತ್ತೆ ಗಾಡಿ. ನಾನ್ ಸ್ಟಾಪ್ ಡ್ರೈವಿಂಗ್. ಬೆಳಗ್ಗೆ ಖಾಲಿ ಆಗ್ಬಿಟ್ಟು ಸಂಜೆ ಲೋಡ್ ಆದರೆ ನಮ್ಮ ಡ್ರೈವರ್ಗಳಿಗೆ ಇನ್ನೇನು ಬೇಕಿಲ್ಲ. ಅದಕ್ಕಿಂತ ಖುಷಿಯಾದ ವಿಚಾರ ಇನ್ನೊಂದಿಲ್ಲ ಅಂದ್ಕೊಳ್ಳಿ. ಗಾಡಿನ ತೊಗೊಂಬಂದ್ಬಿಟ್ಟು ಲೋಡಿಂಗ್ ಪಾಯಿಂಟಲ್ಲಿ ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಲೋಡ್ ಮಾಡ್ತಾರೆ. ಇನ್ನು ನನಗಿನ್ನ ಮುಂಚೆ 4-5 ಗಾಡಿ ಇದ್ದಾವೆ, ಅವೆಲ್ಲ ಲೋಡ್ ಆಗಬೇಕು. ಅವೆಲ್ಲ ಲೋಡ್ ಆದ್ಮೇಲೆ ಮಾಡ್ತಾರೆ. ಇವೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಗಾಡಿಗಳಿದ್ದಾವೆ. ಇವೆಲ್ಲ ಆದಮೇಲೆ ನಮ್ಮ ಗಾಡಿ ಮಾಡ್ತಾರೆ. ನಾವು ಲೇಟಾಗಿ ಬಂದಿದ್ದಲ್ಲ, ಹಂಗಾಗಿ ಲೇಟಾಗಿ ಲೋಡ್ ಆಗುತ್ತೆ. ಊಟ ಪಾರ್ಸಲ್ ತೊಗೊಂಬಂದಿದ್ದೆ, ಊಟ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ. ಅವರೇ ಕರೆದು ಲೋಡ್ ಮಾಡ್ತಾರೆ ಗಾಡಿನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ವ್ಲಾಗ್ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಗಾಡಿ ಲೋಡ್ ಆಯಿತು, ಬಿಲ್ದು ಬರೋದು ಪ್ರಾಬ್ಲಮ್ ಆಗಿಬಿಡ್ತು. ಬಿಲ್ ಇವಾಗ ಬೆಳಗ್ಗೆ ಕೊಟ್ಟಿದ್ದಾರೆ ನೋಡಿ. ಗಾಡಿ ಲೋಡ್ ಮಾಡಿ ಇಲ್ಲೇ ನಿಲ್ಸಿದ್ದು, ಇಲ್ಲೇ ನಿಂತೈತೆ. ನಿನ್ನೆ ಸಂಜೆ ಒಂದು 8-9 ಗಂಟೆ ಗಾಡಿ ಲೋಡ್ ಆಗಿದ್ದು ನೈಟು. ಬಿಲ್ಲು ಬೆಳಗ್ಗೆ 9 ಗಂಟೆ ಕೊಟ್ಟಿದ್ದಾರೆ. ಏನು ಮಾಡ್ಬೇಕು ಹೇಳಿ. ರಾತ್ರಿನೇ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೆಳಗಾವಿ ಎಲ್ಲ ಪಾಸ್ ಮಾಡಿ ಹುಬ್ಳಿ ಹತ್ರ ಹೋಗ್ಬೋದಿತ್ತು, ಹೆಚ್ಚು ಕಡಿಮೆ ಬೆಳಗ್ಗೆ ಅಷ್ಟೊತ್ತಿಗೆ. ಇವಾಗ ಇನ್ನೂ ಇಲ್ಲಿ ಬಿಡ್ತಾ ಇದ್ದೀನಿ. ಇವತ್ತು ಡೇ ಫುಲ್ಲು ಗಾಡಿ ಓಡಿಸ್ಬೇಕಾಗುತ್ತೆ, ನಿಲ್ಸೋಕ್ಕಾಗಲ್ಲ. ಬಿಸಿಲಿದ್ರು ನಿಲ್ಸೋಕ್ಕಾಗಲ್ಲ, ಯಾಕಂದ್ರೆ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡಲೇಬೇಕು. ಹಾಗಾಗಿ ನಾಳೆ ರಿಟರ್ನ್ ಲೋಡ್ ಬೇರೆ ಇದೆ. ಹಾಗಾಗಿ ಇವತ್ತು ಬಿಸಿಲಲ್ಲಿ ಗಾಡಿ ಓಡಿಸೋದೇ ಕಷ್ಟ ಆಗೋರು. ಏನು ಮಾಡ್ತೀರಾ ನೋಡೋಣ, ಹೆಂಗಾಗುತ್ತೆ ಹಂಗೆ ಮಾಡೋಣ. ಇಲ್ಲ ಹುಬ್ಳಿ ಹತ್ರಕ್ಕೆ ಹೋಗಿ ನಿಲ್ಸ್ಕೊಂಡ್ಬಿಟ್ಟು ನೈಟ್ ಬಿಟ್ಟರೆ ಆಗುತ್ತೆ. ನೈಟೆಲ್ಲ ಹೊಡೆದ್ಬಿಟ್ಟು ಬೆಳಗ್ಗೆ ಖಾಲಿ ಮಾಡೋಣ. ಇನ್ನೊಂದು ಇದು ಬೆನಿಫಿಟ್ಟು, ಹೋಗ್ತಾ ರೋಡಲ್ಲೇ ಖಾಲಿ ಆಗೋದು. ಎಲ್ಲಪ್ಪ ಖಾಲಿ ಅಂದರೆ ಶಿರಾ ಬಿಟ್ಟು ಮುಂದೆ ವಸಂತ ನರಸಾಪುರ, ತುಮಕೂರ್ಗೂ ಹೋಗಂಗಿಲ್ಲ. ತುಮಕೂರ್ಗಿನ ಹಿಂದೆನೇ ಖಾಲಿ ಮಾಡಿಬಿಡ್ತೀವಿ ಗಾಡಿ. ಬಿಲ್ಲೆಲ್ಲ ಬೆಳಿಗ್ಗೆ ಕೊಟ್ಟರು. ಇವಾಗ ಇಲ್ಲಿಂದ ಬಿಡೋದು ಬನ್ನಿ. ಇಲ್ಲಿ ಬಿಟ್ರೆ ಸ್ವಲ್ಪ ನಾನ್ ಸ್ಟಾಪ್ ಬಾರ್ಡ್ರ್ ಪಾಸ್ ಮಾಡ್ಬೇಕು. ಫಸ್ಟು ಬಾರ್ಡ್ರ್ ಪಾಸ್ ಆಗೋವರೆಗೂ ನಮಗೆ ಇದ್ದಿದೆ ಟೆನ್ಷನು. ಸಿಂಗಲ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋದು ನೋಡಿ, ಆಪೋಸಿಟ್ ಗುದ್ಕೊಳೋದು. ಇವ್ರಂತೂ ರೋಡ್ ಬಿಟ್ಟು ಇಳಿಸಲ್ಲ, ಇವ್ರಿಗೆ ಆಗ್ಬೇಕಾದ್ದೆ ಅಂದರೆ ನಾನು ಹೊಟ್ಟೆ ಹೊರ್ಕೊಂಡು ಆ ಥರ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಂಬೇಡಿ. ಅವರು ಬರೋದು ಹೆಂಗೆ ಬರ್ತಾರೆ ಅಂದರೆ ಮುಕ್ಕಾಲು ರೋಡಲ್ಲಿ ಇರ್ತಾರೆ. ರಾಜಸ್ಥಾನ್ ಡ್ರೈವರ್ಗಳು ಏನಿದ್ದಾರೆ ಪ್ರತಿಯೊಬ್ಬರೂ ಮುಕ್ಕಾಲು ರೋಡಲ್ಲಿ ಇರ್ತಾರೆ. ಪಾಪ ನನಗೂ ಬೇಜಾರಾಯ್ತು ಗಾಡಿ ನೋಡಿ ಆಕ್ಸಿಡೆಂಟ್ ಆಗಿರೋದು ನೋಡಿ. ಬಟ್ ನಾನು ಹೇಳ್ತಾ ಇರೋದು ಆ ಮೀನಿಂಗಲ್ಲಿ ಮುಕ್ಕಾಲು ರೋಡ್ಗೆ ಇಲ್ಲಿ ಬಂದ್ಬಿಡ್ತಾರೆ. ಅವಾಗ ಲೆಫ್ಟ್ ಸೈಡಲ್ಲಿರೋ ಗಾಡಿ ಏನೂ ಮಾಡೋಕ್ಕೆ ಆಗಲ್ಲ. ನನಗೆ ಬೇಜಾನ್ ಅನುಭವ ಆಗೈತೆ ಇದು. ನೈಟ್ ಟೈಮ್ ಓಡಾಡ್ತೀವಲ್ಲ ಈ ರೋಡಲ್ಲಿ. ಅವಾಗ ವೆಲ್ಕಮ್ ಟು ಕರ್ನಾಟಕ ಬಾರ್ಡ್ರೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹೋಗೋಣ ಆರಾಮಾಗಿ ಇಲ್ಲಿಂದ. ಕರ್ನಾಟಕ ಒಳಗೆ ಬಂದ ತಕ್ಷಣ ಫುಲ್ ಟ್ಯಾಂಕ್ ಡೀಸೆಲ್ ಓಡಿಸಿದ್ವಿ. 11,000 ಹಿಡಿಸ್ತು ಅಷ್ಟೇ. ದುರ್ಗದಲ್ಲಿ ಫುಲ್ ಮಾಡಿಸ್ಕೊಂಬಂದಿದ್ವಲ್ಲ, ಹಂಗಾಗಿ 11,000ಕ್ಕೆ ಫುಲ್ ಆಯಿತು. ಕ್ಯಾಪ್ ಹಾಕ್ಕೊಂಡು ಹೋಗೋಣ. ಹೊಸ ಕ್ಯಾಪ್ ನೋಡ್ಬೋದು, ಹೊಸ ಕ್ಯಾಪ್ ಕ್ಲೀನಾಗಿ ಲಾಕ್ ಮಾಡ್ಕೊಂಡು ಹೋಗೋಣ. ಮತ್ತೆ ಯಾರನ್ನ ಕದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಮತ್ತೆ 1,500 ದಂಡ ಇಡೋಕ್ಕಾಗಲ್ಲ. ಹಂಗಾಗಿ ಇನ್ನು ಮಗ್ಗಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದಾಯಿತು. ಈಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತಾ ಇರೋದು. ರಾತ್ರಿ ಊಟ ಮಾಡಿಲ್ಲ ರಾತ್ರಿ ಊಟ ಮಾಡಿಲ್ಲ. ಬಿಲ್ ಕೊಡ್ತಾರೆ ರಾತ್ರಿ ಒಂದು 10 ಗಂಟೆ ಆದರೂ ಪರವಾಗಿಲ್ಲ, ಬಿಲ್ ಕೊಡ್ತಾರೆ. ಬಿಲ್ ಇಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಿ ಸಾಕಾಗ ಹಂಗೆ ಮಲಗಿದೆ. ಅಲ್ಲಿ ಏನೂ ಸಿಗಲ್ಲ, ಒಂದು ಲೋಟ ನೀರು ಕೂಡ ಸಿಗಲ್ಲ. ಕಂಪ್ನಿ ಒಳಗಡೆ ಅಂದರೆ ಒಳಗಡೆ ಇದೆ. ಊಟ ಮಾಡಬೇಕಂದ್ರೆ 5 ಕಿಲೋಮೀಟ್ರ್ ಹೋಗಬೇಕು. ಬಟ್ ರಾತ್ರಿ 10:30 ಮೇಲೆ ಹೋಗಿದ್ರು ಸಿಗ್ತಿರ್ಲಿಲ್ಲ. ಬಟ್ ಅವ್ರು ಟ್ರಾನ್ಸ್ಪೋರ್ಟರ್ಗೆ ಹೇಳಿದ್ರೆ ಏನೋ ವ್ಯವಸ್ಥೆ ಮಾಡೋರು. ಬಟ್ ನನಗೂ ನಿದ್ದೆ ಇಲ್ದಿದ್ದ ಕಾರಣದಿಂದ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗಿಲ್ಲ, ಸುಮ್ಮನೆ ಮಲಗಿಬಿಟ್ಟೆ. ಈಗ ಸದ್ಯಕ್ಕೆ ಬೆಳಗ್ಗೆ ಎದ್ದು ಬಂದಿದ್ದು. ನೀವು ಹೋಗಿ ಮುಂದೆ ಎಲ್ಲ ಒಳ್ಳೆ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಓಟ್ಸ್ ರೆಡಿ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹಂಗೆ ಮುಂದೆ ಹೋಗೋಣ ಬನ್ನಿ. ಇವಾಗ ಇಲ್ಲಿಂದ ಬಿಡೋಣ. ಇದೇ ಬಂಕಲ್ಲ ಡೀಸೆಲ್ ಹಾಕ್ಸ್ಕೊಂಡ್ಬಂದಿದ್ದು HP
ಬಾರ್ಡ್ರಲ್ಲಿ ಇರೋದು, ಕರೆಕ್ಟ್ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರು. ಹಂಗೆ ಇಲ್ಲೇ ಜಿಯೋ ಬಂಕ್ ಹತ್ರ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಓಟ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಇವಾಗ ಓಟ್ಸ್ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಟಿಫನ್ ಎಲ್ಲ ಮಾಡಿದ್ದಾಯ್ತು. ಇವಾಗ ಇಲ್ಲಿಂದ ಹೊರಡುವ ಸಮಯ. ಹೋಗೋಣ ಬನ್ನಿ. ಇಲ್ಲಿ ಬಿಟ್ಟರೆ ಸೀದಾ ಚಿಕ್ಕೋಡಿಯಿಂದ ಹೋಗ್ಬೇಕು. ಏನಪ್ಪ ಅಂದರೆ ಟೈಮ್ ನೋಡ್ಬೋದು 10 ಗಂಟೆ. ಈ ಟೈಮಲ್ಲಿ ಈ ರೋಡಲ್ಲಿ ಯಾವತ್ತೂ ಗಾಡಿನೇ ಓಡಿಸಿಲ್ಲ ನಾವು. ಯಾವತ್ತೂ ಈ ಥರ ಆಗಿಲ್ಲ ನಮಗೆ. ನೈಟ್ ಲೋಡ್ ಆಗಿ ಬೆಳಗ್ಗೆ ಬಿಲ್ ಕೊಡೋವರೆಗೂ ವೆಯ್ಟ್ ಮಾಡಿ ಬಿಲ್ ಇಸ್ಕೊಂಡು ಹೋಗೋದು ಅನುಭವನೇ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು. ಏನು ಮಾಡೋಕ್ಕಾಗಲ್ಲ, ಕೆಲವು ಸಾರಿ ಆಗುತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗಬೇಕು. ನಾವು ಇಷ್ಟು ವರ್ಷ 7 ವರ್ಷದಿಂದ ಈ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ. ಬಟ್ ಇಷ್ಟು ಲೇಟಾಗಿ ಯಾವತ್ತೂ ಬಿಟ್ಟಿಲ್ಲ. ಅಂದರೆ ಬೆಳಗಿನ ಜಾವ 10 ಗಂಟೆಗೆ ಶಿರಗುಪ್ಪಿ ಯಾವತ್ತೂ ಪಾಸ್ ಮಾಡ್ತಾ ಇಲ್ಲ. ಇದೇ ಫಸ್ಟ್ ಟೈಮ್ ಈ ಟೈಮಲ್ಲಿ ಈ ರೋಡಲ್ಲಿ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಸೀದಾ ಚಿಕ್ಕೋಡಿ ಪಾಸ್ ಮಾಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಬಿಸಿಲು ಹೆವಿ ಐತೆ. ಇಲ್ಲೇ ಬಿಸಿಲು ತಡೆಯೋಕ್ಕಾಗ್ತಾ ಇಲ್ಲ, ಆ ರೇಂಜಿಗೆ ಬಿಸಿಲು ಐತೆ. ಇಲ್ಲೇ ಕಾಫಿ ಕುಡಿಯೋಕೆ ಗಾಡಿ ನಿಲ್ಸಿದ್ದು. ಅಣ್ಣವ್ರು ಸಿಕ್ಕಿದ್ರು. ಬಾಯ್ ಸಬ್ಸ್ಕ್ರೈಬರು ಮಾತಾಡ್ಸ್ಕೊಂಡು ಬಂದ್ವಿ. ಇಲ್ಲಿ ಸಖತ್ತಾಗಿರ್ತದೆ. ಸಲಗರ ಅಮೃತ ಚಾ. ಇಲ್ಲೆಲ್ಲ ಬಂದರೆ ಟ್ರೈ ಮಾಡಿ ಕಾಫಿ. ಇಷ್ಟಾದರೂ ರೋಡ್ ಬಂದು ಜಾಮ್ ಆಗಿತ್ತು. ಏನಕ್ಕೆ ಅಂದರೆ ಇಲ್ಲೇನೋ ಸಿಮೆಂಟ್ ಕಾಂಕ್ರೀಟ್ ಹಾಕ್ತಾಯಿದ್ರು. ಇದು RMC ಮಿಕ್ಸರು ಎಲ್ಲಿ ಸಿಮೆಂಟ್ ಹಾಕ್ತಾಯಿತ್ತು ರೋಡ್ ಗಡ್ಡ. ಹಾಗಾಗಿ ಏನು ರೋಡ್ ಅಗಲ ಮಾಡ್ತಾವ್ರ ಅಥವಾ ಅದಕ್ಕೆ ಕಟ್ಟೆ ಕಟ್ತಾವ್ರ ಗೊತ್ತಿಲ್ಲ. ಅದಕ್ಕೆ ಇದು ಕಟ್ತಾ ಇದ್ದಾರೆ ಬ್ರಿಡ್ಜ್. ನೋಡಿ, ಗಾಡಿ ಆ ಕಡೆ ಈ ಕಡೆ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ಕಟ್ತಿದ್ದಾರೆ. ಹೋಗೋಣ. ಇಲ್ಲಿಂದ ಸೀದಾ ನಿಧಾನಕ್ಕೆ ಆರಾಮಾಗಿ ಹೈವೇಗೆ ಹೋಗ್ಬೇಕು. ಫಸ್ಟು ಹೈವೇಗೆ ಹೋದರೆ ನೋ ಟೆನ್ಷನ್. ಹೈವೇಗೆ ಹೋಗೋವರೆಗೂ ಟೆನ್ಷನ್ ನಮಗೆ ಸಿಂಗಲ್ ರೋಡಲ್ಲಿ. ಅದರಲ್ಲಿ ಡೇ ಟೈಮಾ ಓಡಿಸೋಕ್ಕೆ ಆಗಲ್ಲ ಗುರು, ಅಷ್ಟು ಗಾಡಿಗಳು. ಅದ್ರಲ್ಲಿ ರೋಡ್ ಬೇರೆ ಸರಿ ಇಲ್ವಲ್ಲ, ಅದೊಂದು ನಿಮಿಷ. ಬಾಗೇವಾಡಿ ಟೋಲಿಗೆ ಬರೋ ಅಷ್ಟೊತ್ತಿಗೆ 1:15 ಟೈಮು. ಕಿತ್ತೂರು ಹತ್ರ ಹೋಗಿ ಎಲ್ಲನ ಗಾಡಿ ಸ್ಟಾಪ್ ಮಾಡಿಕೊಂಡು ಸ್ವಲ್ಪ ಟೈರ್ ಹಾರಿಸ್ಕೊಂಡು ಹೋಗೋಣ. ಬಿಸಿಲು ಹೆವಿ ಅಂದರೆ ಹೆವಿ ಬಿಸಿಲೈತೆ. ಟೈರ್ ಹೀಟ್ ಆಗಿರ್ತಾವೆ. ಅಲ್ಲಿ ನಾನ್ ಸ್ಟಾಪ್ ಹೊಡ್ತಿದ್ದೀವಿ. ಹಂಗಾಗಿ ನಾನು ಫ್ರೆಶ್ ಅಪ್ ಆಗಬೇಕು. ಇಲ್ಲೇ ಹಾಕಿ ಹೋಗ್ಬಿಡ್ತೀನಿ. ಮನೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಲೇಟ್ ಆಗೈತಲ್ಲ. 11-12 ಗಂಟೆ ಅಂತೂ ಹಾಗೇ ಆಗುತ್ತೆ. ಯಾಕೆ ಸುಮ್ಮನೆ ರಿಸ್ಕು, ಹೋಗ್ಬಿಡೋಣ. ಇಲ್ಲೇ ನಾನು ಫ್ರೆಶ್ ಆಗಿ ಹೋದರೆ ಆರಾಮಾಗಿ ನಾಳೆ ಖಾಲಿ ಮಾಡ್ಬೋದು ಬೆಳಗ್ಗೆ ಹೋಗಿ. ಅಲ್ಲಿಂದ ಸೀದಾ ನಮ್ಮ ಧಾರವಾಡ ತೇಗೂರು ಹತ್ರ ಇರೋ ಭರತ್ ಪ್ಯಾಲೇಸ್ ಹೋಟ್ಲ್ ಹತ್ರ ಬಂದ್ವಿ. ಇಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಗೀಟ ಮಾಡಿಕೊಂಡು ಒಂದೇ ಸಾರಿ ಇಲ್ಲಿಂದ ಬಿಡೋಣ. ಅಲ್ಲೇ ಸರ್ವಿಸ್ ರೋಡ್ಗೆ ತೊಗೊಂಡ್ಬಿಟ್ಟೆ. ಇಲ್ಲಿ ಸ್ವಲ್ಪ ಕಟ್ ಮಾಡೋಕೆ ಹಿಂಸೆ ಅಂತ ಅಲ್ಲೇ ಸರ್ವಿಸ್ ರೋಡ್ಗೆ ತೊಗೊಂಡು ಬಂದೆ. ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದಂದರೆ ಇದು. ಇಲ್ಲೂ ಗಾಡಿ ನಿಲ್ಲಿಸ್ಬೋದು, ಆ ಕಡೆನೂ ಗಾಡಿ ನಿಲ್ಲಿಸ್ಬೋದು. ನಾವು ಬೇಗ ಹೋಗೋದ್ರಿಂದ ಆ ಕಡೆ ನಿಲ್ಸ್ಕೊಳ್ಳೋಣ. ಊಟ ಮಾಡ್ಕೊಂಡು ಬೇಗ ಹೋಗ್ಬಿಡೋಣ ಅಷ್ಟೇ. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು ಅನ್ನೋದು ಇದಕ್ಕೆ. ಕ್ಯಾಬಿನ್ ಒಂದು ನೆಳ್ಗೆ ಹಾಕ್ಕೊಂಬಿಟ್ಟು ಮಲಗಿದ್ದು ಒಂದು ಲೆಕ್ಕಾಚಾರ. ಗಾಡಿ ನೆಳ್ಗೆ ಹಾಕ್ಬಿಟ್ಟು ಮಲ್ಗೋರೆ ಫುಲ್ ನೆಳ್ಳಾಗಿರಲಿ ಗಾಡಿ ಅಂತ. ಬಟ್ ಕ್ಯಾಬಿನ್ಗೆ ಬಿಸಿಲು ಹೊಡಿತೈತಿ. ಮಲ್ಕೊಂಡು ಎದ್ದಾಳೆ ಅಷ್ಟೇ ಕ್ಯಾಬಿನಿಗೆ ಬಿಸಿಲು ಹೊಡೆದೈತಿ. ಗಾಡಿ ಆ ಕಡೆ ಶೇಪ್ ಮಾಡಿ ನಿಲ್ಲಿಸಿದ್ರೆ ಸಂಜೆವರೆಗೂ ಬಿಸಿಲು ಹೊಡಿತಾನೆ ಇರಲಿಲ್ಲ. ಇದು ಸ್ವಲ್ಪ ತಾತ್ಕಾಲಿಕವಾದ ನೆರಳಿಗೆ ಇಷ್ಟಪಟ್ಟು ಗಾಡಿ ಪೂರ್ತಿ ನೆರಳಿಗೆ ಹಾಕೋರೆ. ಇವಾಗ ಅವ್ರಿಗೆ ಬಿಸಿಲು ಹೊಡಿತೈತೆ ನೋಡಿ ಈ ಗಾಡಿಯವ್ರಿಗೆ. ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲೇ ಹಾಕಿದ್ದೀವಿ. ನೆರಳೇನು ಇಲ್ಲ, ಜಾಗ ಆ ಕಡೆ ಐತೆ. ಬಟ್ ಇಲ್ಲೇ ಇರಲಿ, ಹೋಗಿ ಊಟ ಮಾಡ್ಕೊಂಬಂದು ಹೋಗೋದಷ್ಟೇ ಅಲ್ವ. ಹಂಗಾಗಿ ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇ ಹೋಗಿ ಭರತ್ ಪ್ಯಾಲೇಸಲ್ಲಿ ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯಿತು. ಊಟ ಏನು ಸ್ಪೆಷಲ್ ಇಲ್ಲ, ಹಂಗಾಗಿ ತೋರಿಸ್ಲಿಲ್ಲ. ಡಯಟಲ್ಲಿರೋದ್ರಿಂದ ಏನು ಆಳು ಮುಳು ತಿನ್ನೋಂಗಿಲ್ಲ. ಬಿರಿಯಾನಿ ಪರಿಯಾನಿ ಅಂಥದ್ದು ಮೊದಲೆಲ್ಲ ಸರಿಯಾಗಿ ಹೊಡಿತಾ ಇದ್ವಿ. ಏನೂ ತಿನ್ನೋಂಗಿಲ್ಲ, ಡಯಟ್ ಫುಡ್ ಮಾತ್ರ. ಇಷ್ಟೇ ತಿನ್ಕೊಂಬಂದಿದ್ದು. ಈಗ ಇಲ್ಲಿಂದ ಹೊರಡೋಣ ಬನ್ನಿ. ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗೋಣ. ಮೊನ್ನೆ ಒಬ್ಬರು ಕೇಳಿದರು, ಕಮೆಂಟ್ ಮಾಡಿದರು, ಯಾಕೆ ಕೀ ಆನ್ ಮಾಡಿದ ತಕ್ಷಣ ಒಂದು 3-4 ಸೆಕೆಂಡ್ ಬಿಟ್ಟು ಸೆಲ್ಫ್ ಹೊಡಿದ್ದೀರಾ ಅಂತ. BS6 ಗಾಡಿ ಪ್ರತಿಯೊಂದು ಅದೇ ಥರ ಮಾಡಬೇಕು. ಯಾಕಂದರೆ ಸೆನ್ಸಾರ್ಸ್ ಎಲ್ಲ ಆನ್ ಆಗಬೇಕು. ಹಂಗೆ ಫೈಬರ್ಗೆ ಒಂದು ಕುಕುಂಬರ್ ತೊಗೊಂಡೆ ತಿನ್ಕೊಂತ ಹೋಗೋಣ. ಮ್ಯಾನೇಜ್ ಆಗಬೇಕಲ್ಲ, ಕಾರ್ಬ್ಸು, ಫೈಬರು, ಪ್ರೋಟೀನು ಎಲ್ಲ. ಹಂಗಾಗಿ ಧಾರವಾಡ ಬೈಪಾಸಿಗೆ ಬಂದ್ವಿ. ಅಣ್ಣವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡೋಣ ಅಂತ 3 ಗಾಡಿ ಅವರು ಸೈಡ್ಗೆ ಹಾಕಿದ್ರು. ಅವರು ಬಂದು ಗೋವಾಗೆ ಹೋಗ್ತಾ ಇದ್ರಂತೆ. ಬಾಯ್. ಇವಾಗ ಸೀದಾ ನಾವು ಹೋಗೋಣ. 3 ಗಾಡಿ ಅವರು ಜೊತೆಗೆ ಲೋಡ್ ಮಾಡ್ಕೊಂಡು ಗೋವಾಗೆ ಹೋಗ್ತಾ ಇದ್ದಾರೆ ಸಿನ್ನೂರಿಂದ. ಇಲ್ಲೇ ಅವರು ಬ್ರಿಡ್ಜ್ ಕೆಳಗೆ ರೈಟ್ ತಗೊಂಬೇಕಿತ್ತು. ಮಿಸ್ ಆಗಿ ಒಂದು 4 ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ಬಂದಿದ್ದಾರೆ ನೋಡಿ. ಇಲ್ಲೊಂದು ಗಾಡಿ ಅವ್ರದ್ದೇನೆ. ಬಾಯ್. ಅದು ಬಂದು ಇದು ಏನೋ ತೌಡ್ ಅಂತೆ ರೋಡು, ಲೈಟ್ ಲೋಡ್. ಅದು ಒಂದು 4-5 ಟನ್ ಬರುತ್ತೆ ಅಷ್ಟೇ. ಹುಬ್ಳಿ ಸಿಂಗಲ್ ರೋಡ್ನ ಇವತ್ತು ಸ್ವಲ್ಪ ಬೇಗ ಪಾಸ್ ಮಾಡಿದ್ವಿ. ಟ್ರಾಫಿಕ್ ಇರಲಿಲ್ಲ. ಈವ್ನಿಂಗ್ ಟೈಮ್ ಒಳಗೆ ಬಂದ್ವಲ್ಲ, ಅಂದರೆ 4:15 ಇನ್ನು 4:45 5 ಗಂಟೆ ಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ರೋಡಲ್ಲಿ. ಅಷ್ಟರೊಳಗೆ ಪಾಸ್ ಮಾಡಿಬಿಟ್ವಲ್ಲ, ಹಂಗಾಗಿ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಕಾಟ ಅಂದರೆ ಕಾರು ಅದೇನು ಮಾಡೋಕ್ಕಾಗಲ್ಲ. ತಾಳ್ಮೆ ಅನ್ನೋದೇ ಇರೋಲ್ಲ ಜನಕ್ಕೆ. ಆಪೋಸಿಟ್ ನುಗ್ತಾ ಇರ್ತಾರೆ ಸುಮ್ಮನೆ. 5:50ಕ್ಕೆ ಇವತ್ತು ಬಂಕಾಪುರ ಟೋಲ್ಗೆ ಬಂದಿದ್ದಾಯಿತು.
ಲಾಸ್ಟ್ ಟ್ರಿಪ್ ಇದೆ ಬಂಕಾಪುರ ಟೋಲಿಗೆ ಬರೋಕ್ಕೆ 7:30 ಆಗಿತ್ತು. ಅದು ನಾನು ನೈಟೇ ಬಿಟ್ಬಿಟ್ಟು ಇವತ್ತು ಬೆಳಗ್ಗೆ 8 ಗಂಟೆಗೆ ಬಿಟ್ಟು ಲೋಡಿಂಗ್ ಪಾಯಿಂಟ್ನ ಸಂಜೆ 6 ಗಂಟೆ ಅಷ್ಟಕ್ಕೆ ಬಂಕಾಪುರ ಟೋಲಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಎಲ್ಲೂ ನಿಲ್ಲಿಸ್ದಂಗೆ ನಾನ್ ಸ್ಟಾಪ್ ಬಂದಿರೋದು. ಊಟಕ್ಕೆ ಮಾತ್ರ 1 ಅವರ್ ನಿಲ್ಲಿಸಿದ್ದು ಅಷ್ಟೇ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಇವತ್ತು ರೋಡ್ ಚೆನ್ನಾಗಿ ಸಾಕ್ತು. ನಿನ್ನೆ ಸ್ವಲ್ಪ ಸೈಲೆನ್ಸರ್ದೆಲ್ಲ ರೆಡಿ ಮಾಡಿಸಿದ್ವಲ್ಲ, ಒಳ್ಳೆ ಮೈಲೇಜು ಬಂದೈತೆ, ದಾರಿನೂ ಚೆನ್ನಾಗಿ ಸಾಕ್ತಾ ಐತೆ. ಹಿಂಗೆ ಬಂಕಾಪುರ ಟೋಲ್ ಹತ್ರ ಬಂದ್ವಿ. ಅಣ್ಣ ಬಾಯ್ ಬಾಯ್ ಬಾಯ್, ಹುಷಾರು ಹೋಗ್ರೆ. ಹಂಗೆ ನಮ್ಮ ಅಣ್ಣವ್ರು ಸಿಕ್ಕಿದ್ರು ತುಂಬ ದಿನ ಆದಮೇಲೆ. ಏನಣ್ಣ ಸಮಾಚಾರ? ಫುಲ್ ಆರಾಮ್. ನೆಕ್ಸ್ಟ್ ಇನ್ನೊಂದು ವಾರ ಉಳ್ಳಾಗಡ್ಡಿ ಶುರು, ಅವಾಗ ಹೊಡೆಯೋದು ಉಳ್ಳಾಗಡ್ಡಿ. ನಡ್ರಿ ಹೋಗೋಣ. ನಮ್ಮ ಜೊತೆಗೆ ಅವ್ರ ಪಾರ್ಟ್ನರ್ ಇದ್ದಂಗೆ ಒಂಥರ. ಈರುಳ್ಳಿ ಸೀಸನ್ಗೆ ನಾವು ಅವರೆಲ್ಲ ಜೊತೆಗೆ ಅಡ್ಡಾಡ್ತೀವಿ ಗಾಡಿಗಳು, ನಮ್ಮ ಗಾಡಿ ಅವ್ರ ಗಾಡಿಗಳೆಲ್ಲ. ಅವ್ರದ್ದು 1-2 ಗಾಡಿ ಐತೆ, ಅವರು ನಾವೆಲ್ಲ ಜೊತೆಗೆ ಹೊಡಿತೀವಿ ಈರುಳ್ಳಿನ. ಇನ್ನೊಂದು 12 ವೀಲ್ ಐತೆ, ಅವ್ರು ಸಕ್ಕರೆ ಲೋಡ್ ಮಾಡಿದ್ದಾರೆ. ನಾವು ಮುಂದೆ ಹೋಗೋಣ, ಅವ್ರು ಹಿಂದಿಂದ ಬರ್ತಾರೆ. ಯಾಕಂದರೆ 12 ವೀಲ್ ನಿಧಾನ ಸ್ವಲ್ಪ ಅವ್ರು ಬರೋದು, ನಾವು ಸ್ವಲ್ಪ ಬೇಗ ಹೋಗ್ಬಿಡೋಣ. ನಮ್ಮ ಕ್ಯಾಂಟ್ರ್ ಆಗಿರೋದ್ರಿಂದ ಗಾಡಿ ಓಡ್ತವೆ. ಕರೆಕ್ಟು 6 ಗಂಟೆ 6:15 ಆಗೋಯ್ತು. ಇಲ್ಲೇ 1/4 ಗಂಟೆ ನಿಲ್ಲಿಸಿದ್ವಿ. ಆರಾಮಾಗಿ 9-9:30 ಅಷ್ಟೊತ್ತಿಗೆ ದುರ್ಗ. ನಮ್ದೊಂದು ಗಾಡಿದು ಕಟ್ಟೆ ಕೆಲ್ಸಕ್ಕೆ ಬಿಟ್ಟಿದ್ವಿ. ಅದು ಹೆಂಗೆ ಕೆಲಸ ಆಗೈತೆ ಇವತ್ತು ಹೋಗಿ ನೋಡಬೇಕು. ನನ್ನ ಧೈರ್ಯ ಇದ್ದಿದ್ದು ನಿನ್ನೆ ನೈಟ್ ಬಿಟ್ಟಿದ್ದೆ, ಸ್ವಲ್ಪ ಬೇಗ ಹೋಗಿ ನಾನೇ ನಿಂತ್ಕೊಂಡು ಕಟ್ಟೆ ಕೆಲಸ ಮಾಡ್ಸೋಣ ಅಂತ. ಬಟ್ ರಾತ್ರಿ ಬಿಲ್ ಕೊಡಲಿಲ್ಲ, ಬೆಳಗ್ಗೆ ಕೊಟ್ರಲ್ಲ, ಅದೇ ಎಫೆಕ್ಟ್ ಆಗಿತ್ತು. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಕೆಲಸ ಎಲ್ಲ ಮುಗ್ದಿದೆ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ನಾವು ರೆಗ್ಯುಲರಾಗಿ ಮಾಡಿಸ್ತೀವಲ್ಲ ಅವರೇನೆ. ಅದಕ್ಕೊಂದು ಇವತ್ತು 35-40 ಸಾವಿರ ದಂಡ ಆಯಿತು. ಬನ್ನಿ ಹೋಗೋಣ. ಫೈನಲ್ ಆಗಿ ಗಾಡಿ ತಂದು ನಮ್ಮದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಹಾಕಿದ್ದಾಯಿತು. ಇಲ್ಲಿಂದ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಬರೋದು. ಇವತ್ತು ಇನ್ನೊಂದೇನಪ್ಪ ಅಂದರೆ ನಮ್ದು 5 ಗಾಡಿನೂ ಇಲ್ಲೇ ಬಂಕ್ ಹತ್ರನೇ ಐತೆ. ಒಂದು ಗಾಡಿ ನಮ್ಮ ಮನೆ ಹತ್ರ ಐತೆ, ಅಲ್ಲಿ ಊರಲ್ಲಿ ಚಳ್ಳಕೆರೆಯಲ್ಲಿ. ವೈಟಿ ಎಲ್ಲೋಯ್ತು ಅಂತ ತುಂಬ ಜನ ಕೇಳ್ತಾ ಇದ್ದೆ. ಅದು ಸದ್ಯಕ್ಕೆ ರನ್ ಮಾಡ್ತಾ ಇಲ್ಲ, ಗಾಡಿ ನಿಲ್ಲಿಸಿದ್ದೀವಿ. ಮನೆ ಹತ್ರ ನಿಂತ್ಬಿಟ್ಟೈತೆ, 8 ತಿಂಗಳಾಯ್ತು ನಿಲ್ಲಿಸಿ. ಈಗ ಸದ್ಯಕ್ಕೆ 5 ಗಾಡಿ ಇಲ್ಲಿದ್ದಾವೆ, 2 ಗಾಡಿ ಲೋಡಾಗಿ ಹೋಗ್ತಾ ಇದ್ದಾವೆ. ಇನ್ನು 2 ಗಾಡಿ ಇಲ್ಲೇ ಖಾಲಿ ಗಾಡಿ ನಿಂತಿದ್ದಾವೆ. ಅವು ನಾಳೆ ಲೋಡ್ ಆಗಲ್ಲ, ನಾಡ್ದು ಲೋಡ್ ಆಗುತ್ತೆ. ನಾಳೆ ಫ್ಯಾಕ್ಟ್ರಿ ರಜೆ ಇದೆ ಇಲ್ಲಿ. ನಮ್ಮದೊಂದು ಗಾಡಿ ನಾಳೆ ಹೋಗಿ ಖಾಲಿ ಮಾಡ್ಕೊಂಬರ್ಬೇಕು. ನಾಡ್ದಾದರೆ 3 ಗಾಡಿ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಎಷ್ಟಾಗುತ್ತೋ ನೋಡಬೇಕು, ಡಿವೋ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಗಾಗುತ್ತೆ ಹಂಗೆ ಮಾಡೋಣ. ನೋಡಿ ಅಲ್ಲಿದೆ ನಮ್ಮ ಸಲಗ ಲೋಡಾಗಿ ನಿಂತಿದೆ. ಇಲ್ಲಿ ಬರ್ತಾ ಇದೆ ನಮ್ದೊಂದು ಚಿಕ್ಕ ಗಾಡಿ. ಇದು ಲೋಡ್ ಗಾಡಿ ಅನ್ಲೋಡ್ಗೆ ಹೋಗ್ತಾ ಇದೆ. ಸರಿ ಬಾಯ್ ಹುಷಾರಾಗಿ ಹೋಗ್ರಿ. 2 ಗಾಡಿಗೆ ಹೋಗ್ತಾ ಇದೆ ಲೋಡ್ ಗಾಡಿಗಳು, ಅದು ಹಂಗೆ ಹೋಗುತ್ತೆ. 2 ಬೆಳಗಾವಿಗೆ ಲೋಡ್ ಆಗಿರೋದು. ಮತ್ತು ಇಲ್ಲೊಂದು ಗಾಡಿ ಐತೆ ನಮ್ಮದು. ಇದು ಬಂದು ಕಟ್ಟ ಕೆಲಸ ಮಾಡಿಸಿರೋದು ಇದೇ ಗಾಡಿಗೆ ಇವತ್ತು ಹೋಗಿ ತೋರಿಸ್ತೀನಿ. ಮತ್ತು ಇಲ್ಲೊಂದು ಗಾಡಿ ಐತೆ ನಮ್ಮದು, ಇದು ನಾನು ಓಡಿಸೋ ಗಾಡಿ. ಮತ್ತು ಇಲ್ಲೊಂದು ಗಾಡಿ ಐತೆ ನಮ್ಮದು. ನಮ್ಮದು 8 ವೀಲು ಫಸ್ಟ್ ಟೈಮು ದುರ್ಗಕ್ಕೆ ಬಂದಿರೋದು ಫೀಲ್ಡ್ ಲೋಡ್ ಮಾಡೋಕ್ಕೆ. ಯಾಕಂದ್ರೆ ದುರ್ಗಕ್ಕೆ ಲೋಕಲ್ ಲೋಡ್ ಮಾಡ್ಕೊಂಬಂದಿತ್ತು. ಹಂಗಾಗಿ ಇದರಲ್ಲೇನು ಲೋಕಲ್ ಲೋಡ್ಸಲ್ಲ, ಬಟ್ ಬಂದಿದೆ ಒಂದು ಟ್ರಿಪ್ ಲೋಡ್ ಮಾಡಿ ಕಳಿಸ್ಬೇಕು. ಡ್ರೈವರ್ ಮಲಗಿಬಿಟ್ಟು ಅವ್ರು ರಾಕಿ ಮಲಗಿಬಿಟ್ಟಿದ್ದಾನೆ ಅದ್ರದ್ದು. ಬನ್ನಿ ಈ ಗಾಡಿದು ಕಟ್ಟ ಕೆಲಸ ಎಷ್ಟೆಷ್ಟಾಗೈತೆ, ಹೆಂಗಾಗೈತೆ ಅಂತ ನೋಡೋಣ. ಗಾಡಿ ಕೆಳಗಡೆ ಹೋಗ್ಬಿಟ್ಟು ಕಂಪ್ನಿ ಬ್ಲೇಡಲ್ಲಿ ಇಷ್ಟು ದಿನ ಹೊಡಿತಾ ಇದ್ದಿದ್ದ ಕಾರಣ ನೋಡಿ ಕೆಳಗಡೆ ಬಂಪರೇ ಕಿತ್ತೋಗ್ಬಿಟ್ಟು ಕ್ರಾಸ್ ನಂಬರ್ದು ಇದು ಬೆಂಡ್ ಆಗಿಬಿಟ್ಟೈತೆ. ಬನ್ನಿ ಕಟ್ಟೆ ನೋಡೋಣ. ಕಟ್ಟೆ ನೋಡಿ ಬ್ಲೇಡ್ ಸೈಡ್ ಕೆಲಸ ಆಗಿ ಬಂದೈತೆ ಗಾಡಿ. ಹೆಚ್ಚು ಕಡಿಮೆ ಬ್ಯಾಕಿಗೆ ಬಂದು ಎಷ್ಟು ಕೆಳಗಡೆ ಎಕ್ಸ್ಟ್ರಾ ಪೀಸ್ಗಳು ಕೊಟ್ಟಿರ್ತಾರಲ್ಲ ಕೆಳಗಡೆ, ಆ ಪೀಸ್ಗಳು 3 ಪೀಸ್ ತೆಗೆಸ್ಬಿಟ್ಟು 5 ಬ್ಲೇಡ್ ಎಕ್ಸ್ಟ್ರಾ ಹಾಕ್ಸಿದ್ವಿ. ಗಾಡಿ ಸಿಕ್ಕಾಪಟ್ಟೆ ಹೈಟ್ ಮಾಡಿಸಿದ್ವಿ, ನೋಡ್ಬೋದು. ಆ ಕಡೆ 5 ಬ್ಲೇಡು, ಈ ಕಡೆ 5 ಬ್ಲೇಡು, ಮತ್ತು ಫ್ರಂಟ್ಗೆ 2 ಬ್ಲೇಡ್ ಹಾಕ್ಸಿದ್ವಿ. ಟೋಟಲ್ ನಮ್ಮ ಗಾಡಿಗೆ 14 ಬ್ಲೇಡ್ಗಳನ್ನ ಹಾಕ್ಸಿದ್ವಿ ಗಾಡಿಗೆ. ಇದಕ್ಕೆ 5, ಆ ಕಡೆಗೆ 5, ಫ್ರಂಟ್ ಒಂದು ತೋರಿಸ್ತೀನಿ ಬನ್ನಿ. ನೋಡ್ಬೋದು ಫ್ರಂಟ್ಗೆ ನಮ್ಮ ಗಾಡೀಲಿ ಬಂದಿರೋದು ಬಂದು ಪ್ಯಾರಾಬೋಲಿಕ್ಕು. ಇವಾಗ ನಾವು ಹಾಕ್ಸಿರೋದು ಬಂದು ನಾರ್ಮಲ್ ಬ್ಲೇಡ್ಗಳನ್ನ 2 ಬ್ಲೇಡ್ ಹಾಕ್ಸಿದ್ದೀವಿ. ನೋಡ್ಬೋದು ಇಲ್ಲಿ ಕಂಪ್ನಿಯಿಂದ ಬಂದಿರೋ ಪ್ಯಾರಾಬೋಲಿಕ್ ಇಲ್ಲಿ ಸಿಗಲಿಲ್ಲ. ಭಾಳ ಟ್ರೈ ಮಾಡಿದ್ರು ಹುಡ್ಕೋಕ್ಕೆ. ಆರ್ಡ್ರಾಗಿ ತರಿಸ್ಬೇಕು ಅಂದರು, ಲೇಟ್ ಆಗುತ್ತೆ ಅಂದರು. ಈ ಗಾಡಿ ಹೆಂಗಿದ್ರು ಬ್ಲೇಡ್ಗಳು ಕಟ್ಟಾಗಿದ್ವು ಅಂತ ಹಾಗೆ ಹಾಕ್ಸಿದ್ವಿ. ಯೂಕ್ ಲ್ಯಾಂಪ್ ಯಾವ ಚೇಂಜ್ ಮಾಡಿಲ್ಲ, ಎಲ್ಲ ಯೂಕ್ ಲ್ಯಾಂಪು ಅವೇನೆ. ಮತ್ತು ಇವು ಪಟ್ಟೆಗಳು ಅಷ್ಟೇ, ಇವನ್ನ ಯಾವ ಚೇಂಜ್ ಮಾಡಿಲ್ಲ. ಫ್ರಂಟಿನ ಚೇಂಜ್ ಮಾಡಿದ್ದೀವಿ, ಬ್ಯಾಕ್ನ ಯಾವ ಚೇಂಜ್ ಮಾಡಿಲ್ಲ. ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಗಾಡಿ. ಹೈಟ್ ಸಿಕ್ಕಾಪಟ್ಟೆ ಹೈಟ್ ಆಯ್ತು ಇವಾಗ. ನೋಡಿ ಗಾಡಿ ಹೆಂಗೆ ಹೈಟಾಗಿ ಕಾಣುತ್ತೆ. ಬೇಕೇ ಬೇಕು ಬ್ಲೇಡು, ಇಲ್ಲಾಂದರೆ ಟೈರು ಅಷ್ಟೊಂದು ಬಾಳಿಕೆ ಬರೋಲ್ಲ. ಇವಾಗ 6 ಕಾರು ಹೊಸ ಹಾಕಿದ್ದೀವಿ ಗಾಡಿಗೆ ಟೈರ್ಗಳು. ಫಸ್ಟ್ ಸೆಟ್ ಬಂದು 85-90 ಸಾವಿರ ಹೊಡೆದ್ವು. 120-130 ಓಡಬೇಕು ನಮ್ಮ ಲೆಕ್ಕಾಚಾರಕ್ಕೆ ನಮ್ಮ ಗಾಡಿವು. ಹಾಗಾಗಿನೇ ಕಟ್ಟೆ ಹೊಡ್ಸಿದ್ದು, ಟೈರ್ ಬಾಳಿಕೆ ಬರ್ತಾ ಇಲ್ಲ ಅಂತ. 1,20,000 1,30,000 ಓಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಟೈರ್ ಈ ಗಾಡೀಲಿ. ಇಲ್ಲ ಅಂದರೆ ಕಷ್ಟ. ಈ 95,000ಕ್ಕೆ 2 ಗಾಡಿಗೂ ತೆಗ್ದಾಕಿದ್ದೀವಿ. ಒಂದು ಗಾಡಿ 85,000 ಹೊರತು, ಒಂದು ಗಾಡಿ 95,000 ಓಡಿದೆ ಟೈರ್ಗಳು 6 ಕಾರು. 2 ಗಾಡಿಗೂ ಚೇಂಜ್ ಮಾಡಿದ್ವಿ. ಇದು ಕಾರು ಚೇಂಜ್ ಮಾಡಾಕಿದ್ವಿ. ಇನ್ನೊಂದು ಗಾಡಿ 4 ಮಾಡಿದ್ವಿ, ಇನ್ನೂ 2 ಚೇಂಜ್ ಮಾಡಬೇಕು.
ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ವಾಪಸ್ ಬರೋಣ. ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಬಂದೆ. ನಮ್ದೊಂದು ಚಿಕ್ಕ ಗಾಡಿ ಅರ್ಜೆಂಟ್ ಶಿವಮೊಗ್ಗ ಲೋಡ್ ಐತೆ ಲೋಕಲ್ಲು ಅಂದರು, ಹಾಗಾಗಿ ಮಾಡಿಸ್ತಾ ಇದ್ವಿ. ಡ್ರೈವರ್ನ 8 ವೀಲಲ್ಲಿ ಮಲಗಿಸ್ಬಿಟ್ಟು ನಾವೇ ಲೋಡ್ ಮಾಡಿಸ್ತಾ ಇದ್ದೀವಿ. ಡ್ರೈವರ್ ಬೆಳಿಗ್ಗೆ ಎದ್ದೋಗಪ್ಪ 5 ಗಂಟೆಗೆ ಅಂತ ಹೇಳಿದ್ವಿ. ಹಾಗಾಗಿ ಗಾಡಿನೆಲ್ಲ ಲೋಡ್ ಮಾಡಿ ತಮ್ಮನ್ನು ಬಂಕ್ ಹತ್ರ ಹಾಕ್ಬರೋ ಅಷ್ಟೊತ್ತಿಗೆ ಮಿಡ್ನೈಟ್ 1 ಗಂಟೆ ಆಯಿತು. ಇವಾಗ ನಮ್ಮ ಗಾಡಿ ಎತ್ಕೊಂಡು ಬಿಡೋಣ ಅಂದರೆ ಇವಾಗ ಬಿಡೋಕ್ಕಾಗಲ್ಲ, ಯಾಕಂದರೆ 1 ಗಂಟೆ ಎಲ್ಲ ನಿದ್ದೆ ಎಳೆದು ಬಿಡ್ತದೆ. ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಒಂದು 5 ಗಂಟೆಗೆ ಬಿಡೋಣಂತೆ. ಹಂಗಾಗಿ ಇಲ್ಲೇ ಗಾಡಿ ಹಾಕಿ ಇಲ್ಲೇ ಮಲ್ಬಿಡೋಣ ಅಂತ ಪ್ಲಾನಿಂಗು. ಬೆಳಗ್ಗೆ 5 ಗಂಟೆಗೆ ಆ ಗಾಡಿನೂ ಹೋಗಬೇಕು, ನಮ್ಮದು ಚಿಕ್ಕ ಗಾಡಿನೂ ಅದು ಇದು ಬೆಳಗ್ಗೆ 5 ಗಂಟೆಗೆ ಬಿಡ್ತೀವಿ. ನಮ್ದೇನು ಇವಾಗ ಬಾಸ್ ಗಾಡಿ ಲೋಡ್ ಮಾಡಿಸಿದ್ವು, ಅದ್ರ ಡ್ರೈವರ್ ಬಂದು ನಾಳೆ ಲೋಡ್ ಆಗಲ್ಲ ಅಂತ ನಮ್ಮದು ಬೆಂಜ್ ಲೋಡ್ ಆಗಿತ್ತು. ಅದಕ್ಕೆ ರಿಟರ್ನ್ ನಾಳೆ ಆ ಕಡೆಯಿಂದ ಲೋಡ್ ಇತ್ತು, ಹಂಗಾಗಿ ಅರ್ಜೆಂಟಾಗಿ ಹೋಗಿತ್ತು. ಹಾಗಾಗಿ ಅದ್ರ ಡಬಲ್ ಡ್ರೈವರ್ನ ಕಳಿಸ್ಬಿಟ್ಟಿದ್ವಿ, ಇಬ್ಬರು ಹೋಗಿದ್ದಾರೆ. ಈ ಗಾಡಿಗೆ ಲೋಡ್ ಇಲ್ಲ ಅಂತ ನಿಲ್ಸಿದ್ವಿ, ಬಟ್ ಲೋಡ್ ಬಂದುಬಿಡ್ತು. ಹಾಗಾಗಿ ಇವಾಗ ನಮ್ಮ 8 ವೀಲ್ ಡ್ರೈವರ್ ಹಾಕಿನ ಆ ಗಾಡಿಗೆ ಒಂದು ಟ್ರಿಪ್ ಕಳಿಸ್ಬೇಕು. ಶಿವಮೊಗ್ಗ ಖಾಲಿ ಮಾಡ್ಕೊಂಬ ಅಂತ. ನಾಳೆ ಹೆಂಗಿದ್ರು ಲೋಡ್ ಆಗೋಲ್ಲ 8 ವೀಲು, ನಾಡ್ದಾಗೋದು. ನಾಡ್ದು 8 ವೀಲು ನಂದು, ಆ ಗಾಡಿ 3 ಗಾಡಿ ನಾಡ್ದು ಲೋಡ್ ಮಾಡಿಸ್ಬೇಕು. ನಾಳೆ ಫ್ಯಾಕ್ಟ್ರಿ ರಜೆ ಇದೆ, ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ನಮ್ಮ ರಾಕಿನ ಗಾಡಿಗೆ ಒಂದು ಟ್ರಿಪ್ ಲೋಕಲ್ ಕಳಿಸಿ 8 ವೀಲ್ ಇಲ್ಲೇ ಬಂಕಲ್ಲಿ ನಾನು ನಾಳೆ ಖಾಲಿ ಮಾಡ್ಕೊಂಡು ಬರ್ತೀನಿ. ನಾಡ್ದು 3 ಗಾಡಿ ಲೋಡ್ ಆಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.